ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನೋಡ್ರಿ ಇವಾಗ ಇಡುವೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಈ ಇಡುವೆದಾಗ ಏನು ಹೇಳಕತ್ತೀನಿ ಅಂದ್ರೆ ರೀ, ಮೊದಲು ನಮ್ಮ ಆಯ್ಯಾರ ಕಾಲ್ದಾಗ ರೀ ಹಬ್ಬ ಹುಣ್ಣಿ ಬಂದ್ರೆ ಎಷ್ಟು ಚೆನ್ನಾಗಿ ಅಂದ್ರಿ. ಹಬ್ಬ ಹುಣ್ಣಿ ರೀ, ಯುಗಾದಿ ಹಬ್ಬ ಅಂತ ಆಯ್ತು ರೀ. ಈ ಥರ ಯುಗಾದಿ ಹಬ್ಬ, ಈ ಥರ ದೊಡ್ಡ ದೊಡ್ಡ ಹಬ್ಬಗಳು ಬಂದ್ರಂತೂ ರೀ ಆವಾಗಿನ ಕಾಲದಾಗ ಎಷ್ಟು ಚಂದ ಆಚರಿಸ್ತಾ ಇದ್ರಂದ್ರೆ, ಈಗಿಲ್ರಿ ಹಬ್ಬ ಹುಣ್ಣಿ ಬಂದ್ರೆ ಒಂದು ಹಬ್ಬ ಆಚರಿಸ್ಬೇಕಂದ್ರೆ ಬಟ್ಟೆ ತಂದೆ ಇಲ್ಲ ಶಾವಿಗೆ ಪಾಯಸ ಮಾಡಿದೆ, ಸ್ವೀಟ್ ಆರ್ಡ್ರ್ ಮಾಡ್ತಾರೆ, ಈ ಥರ ಮಾಡ್ತಾರೆ ರೀ. ಅವಾಗ ಹಂಗಿರ್ಲಿಲ್ಲ ರೀ. ನಮ್ಮ ಆಯರು ಹೊತ್ತೊಂಟ್ರ ಹಬ್ಬ ಐತಂದ್ರೆ ಇವತ್ತು ನಶಿಕ್ನಾಗ 3 ಗಂಟೆ 4 ಗಂಟೆಗೆ ಹೇಳಾರ್ರಿ ಅವ್ರು. 3 ಗಂಟೆ 4 ಗಂಟೆಗೆ ಎದ್ರಿ ಅಂಗಳ ಕಸ ಹೊಡು, ಈ ಕಡೆ ಒತ್ತಲು ಹೊಲಿಗೆ ನೀರು ಹಚ್ಚಾರಿ. ನೀರು ಹಚ್ಕಿಸಿಂತ್ರ ಕಸ ಗುಡ್ಸೋದು ಹೆಂಗೆ ರೀ, ಅಂಗಳ ಕಸ ಗುಡ್ಸೋದು, ಅಂಗಳಕ್ಕೆ ನೀರು ಹೊಡೆದು ಅರ್ಶಿನ ತೊಳ್ಕೊಂಡು ಅರ್ಶಿನ ಕುಂಕುಮ ಹಚ್ಕಿಸಿಂತ್ರ ಆಯ್ತು ಈ ಕಡೆ ಜಳಕ ಮಾಡಿ ಹಂಗೆ ಬ್ಯಾಳಿಗೆ ಹಾಕ್ತಾರೆ. ಜಳಕ ಮಾಡ್ಲಾರ್ದಂತೂ ಬ್ಯಾಳಿಗೆ ಹಾಕ್ತಿದ್ದಿಲ್ಲ ರೀ. ಈಗ ಬ್ಯಾಳೆ ಕುದ್ಸಕ್ಕೆ ಇಡೋರಿ ಒಲೆ ಮ್ಯಾಗ ಕಟ್ಗೆ ಮ್ಯಾಗ ರೀ. ಅವಾಗ ಅದು ಸೊಲಿಗೆ ಗಟ್ಲೆ ರೀ, ಒಂದೊಂದು ಸೊಲಿಗೆ ಬ್ಯಾಳೆ ಹಾಕ್ಕಾರ್ರಿ. ಒಂದು ಸೊಲಿಗೆ ಬ್ಯಾಳೆ ಅಂದರೆ 2 ಕಿಲೋ ಆಗೋದ್ರಿ. ಅದು ಅಷ್ಟಿಷ್ಟು ಬ್ಯಾಳೆ ಹಾಕಿಸಂತ್ರ ಮಾಡ್ತಿದ್ರಿ ಅವಾಗೆಲ್ಲ. ಹೊತ್ತು ಆಯ್ತು 10-11 ಗಂಟೆ ಅನ್ನೋಟಿಗೆ ಹೋಳಿಗೆ ಸಾರು ಅಂದ್ರೆ ಬ್ಯಾಳೆ ಕುದಿಸಿ ಕಟ್ಟು ಬಸಿತಾರಲ್ರಿ, ಕಟ್ಟಿನ ಸಾರು, ಅನ್ನ, ಚಪಾತಿ, ಅದ್ರ ಜೊತೆ ಚಪಾತಿ ಪಲ್ಯ ಈ ಥರ ಮಾಡ್ಕೊಂಡು ಹೋಳಿಗೆ ಮಾಡಿ ರೆಡಿ ಆಗಿ ಇದು ಮಾಡೋರು. ಪೂಜೆ ಮಾಡ್ಕೊಂಡಾಗ ಮನ್ಯಾಗ ದೇವರಿಗೆಲ್ಲ ಎಡೆ ಹಿಡಿದು ಮತ್ತು ರೀ ಹಬ್ಬ ಅಂದ್ರೆ ಮನ್ಯಾಗ ಅಷ್ಟೇ ಉಣೋದಲ್ಲ, ಯಾರು ಹೋಗೋರಿಗೆ ಬರೋರಿಗೆ ಮನೆಗೆ ಯಾರು ಬಂದವರಿಗೆಲ್ಲ ಹೋಳಿಗೆ ತುಪ್ಪ ಹಾಲು ಹಾಕಿ ಉಣಿಸಿ ಕಳಿಸ್ತಿದ್ರಿ. ಅವಾಗಿನ ಹಬ್ಬನೇ ಒಂದು ಚಂದ ನೋಡ್ರಿ. ಅವಾಗಿಂದ ವಾತಾವರಣನೇ ಭಾಳ ಚಂದ ರೀ. ಹಬ್ಬ ಒಂದು ಕಳೆನೇ ಬೇರೆ ನೋಡ್ರಿ ಅವಾಗ. ಈಗ ಅವಾಗ ನಂಗೆ ಈಗೆಲ್ಲಿ ಮಾಡ್ತಾರೆ, ಅವಾಗ ನಂಗೆ ಈಗ ಆಗೋದಿಲ್ಲ ರೀ ಯಾರಿಗೆ. ಆವಾಗ ಒಬ್ಬೊಬ್ಬರೇ ಮನ್ಯಾಗ ಅಷ್ಟು ಕೆಲಸ ಮಾಡ್ಕೋತಿದ್ರಿ. ಈ ಒಂದೇ ಒಂದು ಪಾಕಿಲೋ ಅಲ್ರಿ, ಅರ್ಧ ಪಾಕಿಲೋ ಹೋಳಿಗೆ ಮಾಡ್ಬೇಕಾದ್ರೆ ಇವು ಯಾವಾಗ ಮಾಡಲಿ ಯಾವಾಗ ಬಿಡಲಿ, ಈಗ ಅಷ್ಟು ಸ್ವೀಟ್ರು ಯಾರು ತಿನ್ನಲ್ರಿ. ಮತ್ತು ಅವಾಗಂತೂ ಈ ಹಗಲೆಲ್ಲ ದಿನ ಸ್ವೀಟ್ ಅದನ್ನು ತಿಂದೆ ಇದನ್ನು ತಿಂದೆ, ಪೇಡೆ ತಿಂದೆ, ಅದು ಇದು ತಿಂದೆ ಅಂತ ಏನೂ ಇರಲಿಲ್ಲ ರೀ. ಹಬ್ಬ ಹುಣ್ಣಿಗೊಂದು ಸ್ವೀಟ್ ಮಾಡಿದ್ರೆ ಹೋಳ್ಗೆ ಹುಗ್ಗಿ ಮಾಡಿದ್ರೆ ಈ ಥರ ಹೊಟ್ಟೆ ತುಂಬ ಊಟ ಮಾಡ್ಯಾರ. ಯಾವಾಗ ಹೋಳಿಗೆ ಮಾಡ್ತಾರಂದ್ರೆ ಯಾವಾಗ ಮಾಡ್ತಾರೆ ಯಾವಾಗ ಉಂಡನ ಅಂತ ಹಂಗೆ ಕಾಯ್ಕೊತ ಕುಂದಿರ್ತಿದ್ರಿ. ಈ ಸ್ವೀಟ್ ಅಂತ ಹಗಲೆಲ್ಲ ಏನೂ ತಿಂತಿದ್ದಿಲ್ಲ ರೀ. ಅವಾಗ ನಾವ ನೋಡಿರಿ, ನಮ್ಮ ಅಪ್ಪಾರ ಹೇಳ್ತಾರೆ, ನಮ್ಮ ಅವ್ವಾರು ಹೇಳ್ತಾರೆ, ನಮ್ಮ ಆಯ್ಯರು ಹೇಳ್ತಾರೆ, ಹಿಂಗವ ನಾವು ಏನಾರ ಮನ್ಯಾಗ ಮಾಡಿದ್ರೆ ನಿಮ್ಮ ಅಪ್ಪಾರು ಹಿಂಗೆ ಕಾಯ್ಕೊತ ಕುಂದ್ರವರು. ಆವಾಗ ಹೋಳಿಗೆ 5-6 ಹೋಳಿಗೆ ತಿಂತಿದ್ರು, ಹಾಲು ತುಪ್ಪ ಹಾಕಿ ಕೊಟ್ರು ಅಂತೇಳ್ರಿ. ಈಗೆಲ್ಲ ಹಾಲು ತುಪ್ಪ ಹೋಳಿಗೆ ಎಲ್ಲಿ ಕಲಿಸ್ಕೊಂತಿರ್ತಾರೆ. ಹುಗ್ಗಿ ಅಂತೂ ಈಗ ಭಾಳ ಹುಗ್ಗಿನೇ ಮಾಡೋದಿಲ್ಲ ರೀ. ಅವಾಗತ್ರ ಹುಗ್ಗಿ ಭಾಳ ಅಂದ್ರೆ ಹುಗ್ಗಿ ಮಾಡ್ತಿದ್ರಿ. ಮತ್ತು ಹೋಳಿಗೆ ಮಾಡಿದ್ರೂ ಹುಗ್ಗಿ ಮಾಡೋರು ರೀ ಅವಾಗ. ಹುಗ್ಗಿ ಎಷ್ಟು ಮಸ್ತ್ ಅಂದ್ರೆ ಅವಾಗ ಆ ಥರ ಹೋಳಿಗೆ ಜೊತೆ ಹುಗ್ಗಿ ಮಾಡೋರಿ, ಹಾಲು ಹುಗ್ಗಿ ಉಣ್ತಿದ್ರಿ ಅವಾಗ. ಈಗಂತೂ ಹುಗ್ಗಿನೇ ಜಾಸ್ತಿ ಮಾಡಲ್ಲ ಬಿಡ್ರಿ. ಹುಗ್ಗಿ ಮಾಡಿದ್ರೂ ಅಕ್ಕಿದ ಅದು ಇದು ಹಿಂಗೆ ಪಾಯಸ ಅದು ಹುಗ್ಗಿ ಥರ ಮಾಡ್ಕೊಂಡು ಕುಂದಿರ್ತಾರೆ. ಹಾಗಾಗಿ ಭಾಳ ಅಂದ್ರೆ ಭಾಳ ನಮ್ಮ ಆಯರು ಅಷ್ಟು ಮನ್ಯಾಗ ಮಕ್ಕಳಿಗೆ ಉಸ್ರಿಗೆ ಮೊಮ್ಮಕ್ಕಳಿಗೆ ಸ್ವಸ್ಥರಿಗೆ ಉಣಿಸೋದಲ್ದ ಹೊರಗಿನವ್ರಿಗೆ ಯಾರಿಗಾರ ಕರೆದು ಉಣಿಸ್ದಾಗೆ ಅವ್ರಿಗೆ ಸಮಾಧಾನ ಆಗೋದ್ರಿ. ನಮ್ಮ ಆಯಿಗಂತೂ ಹಿಂಗೆ ನೋಡ್ರಿ, ಯಾರಿಗಾರ ಕರೆದು ಉಣಿಸೋತನಕ್ಕೆ ಸಮಾಧಾನ ಇರ್ತದಿಲ್ಲ ನೋಡ್ರಿ. ಯಾರ ಮನೆ ಮುಂದೆ ಹಾಕಿ ಹೋದ್ರೆ ಸಾಕು, 1-2 ಮಾತು ಹೇಳೋರಿಗೆ ಕರೆದು ಉಣಿಸೇ ಕಳಿಸ್ತಿದ್ರಿ. ಗಂಗಾ ತುಂಬ 2 ಹೋಳಿಗೆ ಹಾಕಿ ಹಾಲು ಹಾಕಿ ಮನ್ಯಾಗ. ಅವಾಗ ದನಕರನೂ ಹಂಗೆ ರೀ, ಹಂಗೆ ಆ ಮನ್ಯಾಗ ಹೈನು ಇರ್ತಿತ್ತು ರೀ. ಈಗಲ್ಲಿ ಮನ್ಯಾಗ ಏನಾದ್ರೂ ಪ್ಯಾಕೆಟ್ ಹಾಲು ತೊಗೊಂಬರ್ತಾರೆ, ಒಂದಿಟ್ಟು ಸ್ವಾದ ಇರಲ್ರಿ. ಅವಾಗ ಎಮ್ಮೆ ಹಾಲು, ಆಕಳ ಹಾಲು, ಎಮ್ಮೆಗಳು ಭಾಳ ಇರೋರು. ಅವಾಗ ನಮ್ಮ ಆಯ್ಯರ ಕಟ್ಟ್ಯಾರ, ಎಷ್ಟು ಎಮ್ಮೆಗಳು ಕಟ್ತಿದ್ದಾರೆ. ಅವಾಗ ಎಮ್ಮೆ ಹಾಲು ಮನ್ಯಾಗ ಇರ್ತಿದ್ವು ರೀ. ಅವೆಲ್ಲ ಕಾಸಿ ಹಾಲು ತುಪ್ಪ ಹಾಕಿ ಕರೆದು ಉಣಿಸ್ಕಿಸಿತ್ರ ಕಳಿಸ್ತಿದ್ರು ನಮ್ಮ ಆಯಿ. ಹಂಗೆ ಹಬ್ಬ ಹುಣ್ಣಿ ಬಂತಂದ್ರೆ ಹೊತ್ತೊಟ್ಟಿಗೆ ಅಡುಗೆ ಮಾಡ್ಕೊಂಡು ಕುಂದ್ರಕ್ಕೆ ನೋಡ್ರಿ ನಮ್ಮ ಆಯಿ. ಯಾರಿಗೆ ಹೋಗೋರಿಗೆ ಬರೋರಿಗೆ ಯಾರು ಸ್ವಸ್ಥರಾಗೋರು ಇದ್ರಂದ್ರೆ ಅವ್ರಿಗೆ ಕರೆದು ಆಡ್ಸಾಡಕ್ರಿ, ನಾ ಹೋಳಿಗೆ ಮಾಡಿಲ್ಲ ಅಡುಗೆ ಮಾಡಿಲ್ಲ ಅಂತೇಳಿ ಬರ್ರಿ ಈಗ ಒಂದು ಹೋಳಿಗೆ ತಿದ್ದು ಬರತ್ತೆ ಕರಿತಿದ್ರು ನಮ್ಮ ಆಯಿ. ನಾವೇ ನೋಡೋರು ಸಣ್ಣವರಿದ್ದಾಗ ಏನೋ ತಿಳಿತಿತ್ತು. ಅಷ್ಟು ಚಂದ್ರ. ಇವಾಗ ಏನಾರ ಮನ್ಯಾಗ ಈ ಥರ ಯಾವುದೋ ಒಂದು ಹೊಸ ಅಡುಗೆ ಮಾಡಿದ್ರೆ ಒಬ್ಬರನ್ನ ಬಿಡ್ತಿದ್ದಿಲ್ಲ ರೀ ನಮ್ಮ ಆಯಿ. ಅವಾಗಿನ ಕಾಲದಾಗ ಹಂಗೆ ರೀ. ಈಗ ಹೇಳ್ರಿ ಮನ್ಯಾನವ್ರಿಗೆ ಉಣ್ಣಾಕ ಮಾಡೋದಾಗೋದಿಲ್ಲ ರೀ. ಈಗ ಏನು ಮಾಡ್ತೀರಿ, ಅಂಥ ಕಾಲ ಐತ್ರಿ ಈಗ. ನಮಗೆ ನೆನಪೈತ್ರಿ, ಏನಾದರೂ ನೆನಪೈತ್ರಿ ನಮಗೆ. ನಮ್ಮ ಆಯರು ನಮ್ಮ ಅಪ್ಪರ ಕಾಲದಾಗ ನಮ್ಮ ಅವ್ವರ ಕಾಲದಾಗ ಹೆಂಗೆ ಐತೆ ಅನ್ನೋದು ಪರಿಸ್ಥಿತಿ ಅವೆಲ್ಲ ಇದ್ರೂ ಹಬ್ಬ ಹುಣ್ಣಿ ಬಂದ್ರೆ ಅಷ್ಟು ಚಂದ ಇದು ಮಾಡ್ತಿದ್ರಿ. ಆವಾಗಿನ ಕಾಲದಾಗ ನಾ ಮನ್ಯಾಗ ಹೆಚ್ಚಿಗೆ ಮಾಡ್ಯಾನಂದ್ರೂ ಇರ್ತಿದ್ದಿಲ್ಲ ರೀ. ಆದರೂ ಅಂಥದ್ರಾಗ ಅಷ್ಟು ಇದ್ದಂತ್ರಾಗೆ ಮಾಡಿ
ಖುಷಿ ಪಡ್ತಿದ್ರಿ ಅವಾಗ. ಏನು ಮಾಡ್ತೀರಿ, ಅಷ್ಟು ಚಲೋ ಇತ್ತು ಅವಾಗ. ಮನ್ಯಾಗ ಹೈನುಗಳು ಇರ್ತಿದ್ರು, ಎಮ್ಮೆಗಳು ಕಟ್ತಿದ್ರಿ. ಅವಾಗ ಎಮ್ಮೆ ಮೇಯ್ಸಾಕು ಎಲ್ಲಿ ತೊಂದರೆ ಇರ್ತಿದ್ದಲ್ಲ ರೀ. ಎಮ್ಮೆ ಮೇಯ್ಸ್ಕೊಂಡು ಬರೋರು. ಈಗ ಎಲ್ಲಿ ದನಗಳು ಮೇಯ್ಸಾಕರ ಎಲ್ಲಿ ಜಾಗ ಆದ್ರೆ ಅವಾಗ ಕೆರೆ ಅದು ಇದು ಆ ಕಡೆ ಒಂದೊಂದು ಹೊಲಗಳ ಬೀಳ್ತಿದ್ದು ರೀ. ಯಾರು ಸರಿಯಾಗಿ ಇದು ಮಾಡ್ತಿದ್ದಿಲ್ಲ ರೀ. ಬಿದ್ದು ಬಿಡ್ತಿದ್ದು. ದನ ಕರ ಮೇಯ್ಸಾಕು ಇದು ಇರ್ತದಲ್ಲ ರೀ. ಒಡ್ಡ ವಾರಿ ಇಂಥವು ಅಂಥೇಳಿ ಚಲೋತ್ನಾಗ ದನಗಳು ಮೇಯ್ಸ್ಕೊಂಡು ಬರ್ತಿದ್ದರು. ಈಗೆಲ್ಲಾದ್ರೆ ಎಲ್ಲಿ ಎಲ್ಲ ಹಸರು ಮಾಡಿಬಿಟ್ಟಾರೆ ಎಲ್ಲ ಕಡೆ. ಒಂದಿಟ್ಟು ಒಡ್ಡಿ ಮೇಯ್ಸ್ಕೊಳಕ್ಕೆ ಆಗೋದಿಲ್ಲ ರೀ ದನಗಳೀಗ. ಈಗ ದನ ಮೇಯ್ಸ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಕಠಿಣ ಐತ್ರಿ ಈಗ. ಅವಾಗೆಲ್ಲ ಚಲೋ ಇತ್ತು ನೋಡ್ರಿ. ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನೋಡ್ರಿ. ಮೊದಲಿನ ಕಾಲದ್ದು ನೆನಪು ಮಾಡ್ಕೊಂಡ್ರಂತೂ ಈಗಿನ ಏನೋ ಅಲ್ಲ ಅಲ್ರಿ, ಮೊದಲಿಂದ ಭಾಳ ಚಲೋ ಅನಿಸ್ತದ. ಹಾಗಾಗಿ ಇದು ವಿಡಿಯೋ ನಿಮ್ಗೆ ಶೇರ್ ಮಾಡ್ಕೊಂಡಿದ್ದೀನಿ ರೀ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್.